ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲ್ಮಠದಿಂದ ಸಿಂಧನೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 23ರ ಕಾಮಗಾರಿಗೆ ಅಕ್ರಮವಾಗಿ ಜಲ್ಲಿ ಸಾಗಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಚಿತ್ ಮಿಲೇನಿಯಂ ಕಂಪನಿಗೆ ಸರ್ಕಾರ 1.6 ಕೋಟಿ ದಂಡ ವಿಧಿಸಿದ್ದು ಕಂಪನಿಗೆ ದಂಡದ ಮೊತ್ತವನ್ನು ಪಾವತಿಸಿದೆ ಎಂದು ಗುರುರಾಜ್ ನಾಗಲಾಪುರ ಹೇಳಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಅವರು, ಅಕ್ರಮ ಜಲ್ಲಿ ಸಾಗಣೆ ವಿರುದ್ಧ ತಾವು ನಡೆಸಿದ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ನಿಯಮಾನುಸಾರ ಪರವಾನಗಿ ಪಡೆದುಕೊಂಡು ಸುಮಾರು 54,000 ಮೆಟ್ರಿಕ್ ಟನ್ ಜಲ್ಲಿಯನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗಿದೆ. ಈ ಕುರಿತು 2024ರ ಸೆಪ್ಟೆಂಬರ್ 24ರಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಬಳ್ಳಾರಿ ವಿಭಾಗದ ಹೆಚ್ಚುವರಿ ನಿರ್ದೇಶಕರಿಗೆ ದೂರನ್ನು ಸಲ್ಲಿಸಿದ್ದಾಗಿ ಗುರುರಾಜ್ ನಾಗಲಾಪುರ ಹೇಳಿದ್ದಾರೆ. ದೂರಿನ ಆಧಾರದ ಮೇಲೆ ಅಧಿಕಾರಿಗಳು ಜಂಟಿ ಸ್ಥಳ ಪರಿಶೀಲಿಸಿ ಸರ್ವೆ ಹಾಗೂ ಡ್ರೋನ್ ಸರ್ವೆ ಮಾಡಿದ್ದು 54,000 ಮೆಟ್ರಿಕ್ ಟನ್ ಅಕ್ರಮ ಜಲ್ಲಿ ಸಾಗಣೆ ಮಾಡಿರುವುದು ಪತ್ತೆಯಾಗಿದೆ ಎಂದಿದ್ದಾರೆ. ಈ ಹಿನ್ನೆಲೆ ಸಂಬಂಧಿಸಿದ ಕಂಪನಿಗೆ 1,06,00,000 ದಂಡ ವಿಧಿಸಲಾಗಿದ್ದು ದಂಡದ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿ ಮಾಡಲಾಗಿದೆ ಅಂತ ಗುರುರಾಜ್ ನಾಗಲಾಪುರ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಕೆಆರ್ಡಿಸಿಎಲ್ಗೆ ಸಂಬಂಧಿಸಿದ ರಾಜ್ಯ ಹೆದ್ದಾರಿ ಕಾಮಗಾರಿಗಳಲ್ಲಿ ಸರ್ಕಾರದ ನಿಯಮ ಹಾಗೂ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕೆಲಸ ಮಾಡಬೇಕು. ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರದು ಎಂದು ಸಲಹೆ ಕೊಟ್ಟಿದ್ದಾರೆ. ಏನು ಮಾಡಿ ತಪ್ಪು ವರದಿನ ಕೊಟ್ಟು 1,06,00,000 ಕಡಿಮೆ ಮಾಡಿದ್ದಾರೆ. ಈ 1,06,00,000 ಮಾಡಿದ ಮೇಲೆ ಅವರು ಕೇವಲ 32 ಲಕ್ಷ ಮಾತ್ರ ಪಾವತಿ ಮಾಡ್ತಾರೆ. ಉಳಿದಿದ್ದು ಹಾಗೆ ಜನವರಿಗೆ ಒಂದು 32 ಲಕ್ಷ ಪಾವತಿ ಮಾಡಿ ಉಳಿದಿದ್ದು 73,16,494 ಕಟ್ಟದೆ ಹಾಗೆ ಇರ್ತಾರೆ. ನಾವು ಇದು ಕೇಳ್ತೀವಿ, ಇಷ್ಟು ದಿನ ಆಯ್ತು ಹೋರಾಟ ಮಾಡ್ತೇವೆ, ಇವೆಲ್ಲ ಮಾಡ್ತೀವಿ, ಇನ್ನೂ ನೀವು ಅವರು ದಂಡ ಪಾವತಿ ಮಾಡಿಲ್ಲ ಅಂತ ಬಹಳಷ್ಟು ಒತ್ತಾಯ ಮಾಡ್ತೀವಿ ಆಫೀಸಲ್ಲಿ. ಆದ್ರೆ ಅವ್ರು ಕೇಳಲ್ಲ. ಅವಾಗ ಏನ್ ಮಾಡ್ತಿದ್ರೆ ಶಾಸಕರ ಭವನ ಮುಂದೆ ಮಾನವಿಯಲ್ಲಿ ಒಂದು 2 ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ. ಅವಾಗ ಅಧಿಕಾರಿಗಳು ಬಂದು ಇಬ್ಬರ ಕೊಡ್ತಾರೆ, ನಾವು ಎಷ್ಟು ದುಡ್ಡು ಕಟ್ಸ್ಕೊಳ್ತೀವಿ ಅಂತ ನಮ್ಗೊಂದು ಇಬ್ಬರ ಕೊಡ್ತಾರೆ. ಅದಾದ್ಮೇಲೆ ಮೇ ತಿಂಗಳಲ್ಲಿ ಅವರು 73,14,494 ಮುಂಚೆ ಕಟ್ಟಿರೋಂಥದ್ದು 32,94,456 ಇತ್ತೀಚೆಗೆ ಕಟ್ಟಿರೋಂಥದ್ದು 73,16,494 ಒಟ್ಟು 1,06,10,950 ದಂಡವನ್ನು ಪಾವತಿ ಮಾಡಿರ್ತಾರೆ. ಅದರ ಕುರಿತು ನಾವು ಈ ದಿನ ಈ ನಮ್ಮ ಹೋರಾಟ ಮಾಡಿದಾಗ ಆಗಿರ್ಬೋದು, ಅಲ್ಲಿ ಒಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಬೇಕಾದಾಗ ಈ ಪತ್ರಿಕಾ ಬಳಗರು ಹಾಗೂ ಟಿವಿ ಮಾಧ್ಯಮದವರು ಎಲ್ಲ ಬಂದು ಸಹಕಾರ ಮಾಡಿದ್ದಾರೆ. ಮತ್ತೆ ನಾವು ಹೋರಾಟ ಮಾಡಿದಾಗ ಉಪಸಭೆಗ್ರಹ ಮಾಡಿದಾಗ ಈ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ನಮಗೆ ಸಹಕಾರ ಮಾಡಿದ್ದಾರೆ. ಅದರಿಂದ ಈ ಒಂದು ದಂಡ ಪಾವತಿ ಮಾಡಲಿಕ್ಕೆ ನಮ್ಮದೇ ಶ್ರಮಕ್ಕಿಂತ ಇವರು ಕೂಡ ಶ್ರಮ ಇದೆ ಅಂತ ಹೇಳಿ ನಿಮಗೂ ಒಂದು ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗಲಾಪುರ ಅಂತ. ನಾನು 2024ರಲ್ಲಿ ರಾಯಚೂರಿಂದ ಸಿಂಧನೂರುವರೆಗೆ ಏನು ಈಗ ಒಂದು ಕಾಮಗಾರಿ ನಡೀತಾ ಇದೆ, ರಾಜ್ಯ ಹೆದ್ದಾರಿ SS23. ಈ ಕಾಮಗಾರಿಯ ಉಪಗುತ್ತಿಗೆ ಪಡೆದಂತಹ ಸುಚಿತ್ ಕಂಪ್ನಿಯವರು, ಇವ್ರ ಕೆಲಸ ಏನಂತ ಹೇಳಿದ್ರೆ, ಈ ಒಂದು ರಸ್ತೆ ಕಾಮಗಾರಿಗೆ ಒಂದು ಜಲ್ಲಿನ ಸಾಗಾಟ ಮಾಡುವಂಥ ಕೆಲಸ ಇವ್ರದ್ದು. ಇವರು ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 56ರಲ್ಲಿ ಒಂದು 84,000 ಮೆಟ್ರಿಕ್ ಟನ್ಗೆ ಮಾತ್ರ ಒಂದು ಪರವಾನಗಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದು ಹೆಚ್ಚುವರಿಯಾಗಿ ಲೂಟಿ ಮಾಡಿ ಒಂದು 54,000 ಮೆಟ್ರಿಕ್ ಟನ್ನಷ್ಟು ಜಲ್ಲಿಯನ್ನು ರಸ್ತೆಗೆ ಸಪ್ಲೈ ಮಾಡಿದರು. ಇದರ ಕುರಿತು ನಾನು ದೂರು ನೀಡಿದಾಗ ಬಳ್ಳಾರಿಯಲ್ಲಿರುವಂಥ ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ದೂರು ಕೊಟ್ಟಾಗ ಅವರು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಿ, ನಂತರ ಡ್ರೋನ್ ಸರ್ವೆ ಮಾಡಿ, ಅದಾದ ನಂತರ ಒಂದು AC ಅವ್ರ ತಂಡ ಕೂಡ ಬಂದು ಅದಕ್ಕೆ ಆ ಒಂದು ಏರಿಯಾದಲ್ಲಿ ಬಂದು ಭೇಟಿ ನೀಡಿ 1,88,00,000 ಅಂತ ಹೇಳಿ ಅವ್ರಿಗೆ ದಂಡನ ವಿಧಿಸಿದರು. ಅದಾದ ನಂತರ ಸದರಿ ಕಂಪ್ನಿಯವರು ಇಷ್ಟು ನಾವು ಮೆಟ್ರಿಕ್ ಟನ್ನಷ್ಟು ಇಷ್ಟು ಹೊಡೆದಿಲ್ಲ ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಮಕ್ಷಮ ಪ್ರಾಧಿಕಾರದಲ್ಲೇ ನೀವು ಬಗೆಹರಿಸ್ಕೊಳ್ಬೇಕು, ಇಲ್ಲಿ ಕೋರ್ಟಿಗೆ ಬರಬಾರ್ದು ಅಂತ ಅವರು ಒಂದು ನಿರ್ದೇಶನ ಕೊಟ್ಟಾಗ ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿಯವರು ಇವರಿಗೆ 1,88,00,000 ಇದ್ದದನ್ನು 1,06,00,000ಕ್ಕೆ ದಂಡವನ್ನು ಇಳಿಸಿ ಪಾವತಿ ಮಾಡಬೇಕಂತ ಹೇಳಿ ಇವರು ಸದರಿ ಕಂಪ್ನಿಯವರಿಗೆ ತಿಳಿಸ್ತಾರೆ. ಅವರು 1,06,00,000 ದಂಡವನ್ನು ಪಾವತಿ ಮಾಡಿರ್ತಾರೆ. ಈ ಒಂದು ಸುಮಾರು 2 ವರ್ಷ ಮೇಲ್ಪಟ್ಟ ಆಯಿತು ಈ ಒಂದು ಹೋರಾಟ ಮಾಡಿದ್ದಕ್ಕೆ. ಒಂದು ಕಡೆ ಒಂದು ಜಯ ಸಿಕ್ಕಿದಂಗಾಗಿದೆ. ಆ ಕಾರಣಕ್ಕಾಗಿ ಒಂದು ಪತ್ರಿಕಾದವರು ಇರ್ಬೋದು, ಟಿವಿ ಮಾಧ್ಯಮದವರು ಇರ್ಬೋದು, ಇವರೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಈ 1,06,00,000 ದಂಡ ಪಾಲಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಈ ದಿನ ನಾನು ಒಂದು ಮಾಧ್ಯಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.